ಸರ್ವರೋಗಕ್ಕೂ ಇದು ಈ ನಾಟಿ ಹಸು ಹಾಲಿದೆಯಲ್ಲ ಇದು ಮದ್ದು, ಒಳ್ಳೆ ಮದ್ದು. ಓಕೆ. ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳ್ರಣ್ಣ. ಅಣ್ಣ ನಿಮ್ಮ ಬಗ್ಗೆ ಪರಿಚಯ ಮಾಡಿಕೊಡ್ರಿ. ಹೇಳಿ ಅಣ್ಣ. ಅಣ್ಣ ನಿಮ್ಮ ಹೆಸರು ಅಣ್ಣ? ಕೃಷ್ಣಪ್ಪ ಅಂತ. ಯಾವ ಊರಣ್ಣ? ನಮ್ಮ ತುಮಕೂರು ಸಿಟಿ ವಾರ್ಡು, SSIT ಕಾಲೇಜು, 28ನೇ ವಾರ್ಡು, ತುಮಕೂರು ಕಸ್ಬಾ. ತುಮಕೂರು ಕಸ್ಬಾ ಮಹಾನಗರ ಪಾಲಿಕೆ. ಇವತ್ತು ಸಿದ್ಧಗಂಗೆ ಜಾತ್ರೆಯಲ್ಲಿ ಬಂದಿದ್ದೀರಾ? ಹೌದು. ಸೊ ಜಾತ್ರೆ ಮಾಡ್ತಾ ಇದ್ದೀರಾ? ಹೌದು ಅಣ್ಣ ಇವು ತಂದಿದ್ದಿಲ್ಲ ಅಣ್ಣ? ಅಣ್ಣ ನಾವು ಬೊಮ್ಮೆನಲ್ಲಿ ಬಸವರಾಜ ಹತ್ರ ತಗೊಂಡ್ಬಂದು. ಓಕೆ. ಏನು ಬೆಲೆ ಆಗಿತ್ತಣ್ಣ? 580. 580 ಆಗಿತ್ತು. ಸೊ ಅಂದರೆ ನೀವು ಯಾವಾಗ ಕರು ಕಟ್ಟೋದ ಅಥವಾ ಯಾವ ಥರ ಅಣ್ಣ? ದೊಡ್ಡದು ಕಟ್ತಿದ್ವಿ, ದೊಡ್ಡದು ಕೊಟ್ಟಿವಿ. ಹಾಂ. ಜೊತೆ ಕರ ಯಾಕೋ ಮನ್ಸು ಕಿಡೋದು ತೊಗೊಂಡ್ವಿ. ಓಕೆ. ಅಂದರೆ ಯಾವಾಗ ದೊಡ್ಡತೆ ಕಟ್ಟೋದು? ಹಾಂ, ದೊಡ್ಡದು ಕಟ್ಟೋದು. ಹಾಂ. ಈ ಸಲ ಕರು ಮಾಡಿದ್ದೀರಾ? ತೊಗೊಂಡ್ವಿ. ಕರ ಇಷ್ಟ ಅದು, ಕರು ತೊಗೊಂಡ್ವಿ. ಓಕೆ. ಅಣ್ಣ ಸಿದ್ಧಗಂಗೆ ಜಾತ್ರೆ ಮಾಡೋ ಉದ್ದೇಶ ಅಣ್ಣ? ಉದ್ದೇಶ ಅಂದರೆ ಇದು ತಲಾಂತರದಿಂದ ಬಂದೈತೆ. ಓಕೆ. ಹಂಗಾಗಿ ಪೂರ್ವಿಕರಿಂದ ಬಂದೈತೆ. ಹಾಂ. ಅದನ್ನು ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ. ಅಂದರೆ ವ್ಯವಸ್ಥೆ ಯಾವ ಥರ ಇದೆ ಅಣ್ಣ? ವ್ಯವಸ್ಥೆ ಚೆನ್ನಾಗಿದೆ. ಅಂದರೆ ಎಲ್ಲ ಜಾತ್ರೆ ಕಂಪೇರ್ ಮಾಡಿದ್ರೆ ಸಿದ್ಧಗಂಗೆ ಹೇಳೋದಕ್ಕೆ ಚೆನ್ನಾಗಿದೆ. ಓಕೆ. ಅಣ್ಣ ಏನೇನು ತಿಂಡಿ ಕೊಡ್ತೀರಾ? ತಿಂಡಿ ನಾವು ಇವಕ್ಕೆ ನಾವು ಏನು ಬಳಸ್ತೀವಿ ಸಿರಿಧಾನ್ಯಗಳು, ಹಾಂ, ಅದನ್ನೆಲ್ಲ ಕೊಡ್ತೀವಿ. ಹಾಲು ಕೊಡ್ತೀವಿ, ಮೊಸರು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ. ಅಣ್ಣ ಯಾವ ಥರ ತಿಂಡಿ ಕೊಟ್ಟರೆ ಯಾವ ಥರ ಒಳ್ಳೇದು ಅಣ್ಣ ಎತ್ತಿಗೆ? ಇದರಲ್ಲಿ ಒಬ್ಬೊಬ್ರದ್ದು ಒಂದೊಂದು ಥರ ಕಷ್ಟಿದೆ. ಈಗ ನಮ್ಮ ಇದರಲ್ಲಿ ನಾವು ಸಾಕ್ತೀವಿ, ಬೇರೆಯವರು ಕಂಪೇರ್ ಮಾಡಿ ಬೇರೆಯವರು ಅವ್ರವ್ರ ಖುಷಿ ಯಾವ್ಯಾವ ಥರ ಶಕ್ತಿ ಇದೆಯೋ ಆ ಥರ ಸಾಕ್ತಾರೆ. ಬಟ್ ನಾವಂತೂ ಸಿರಿಧಾನ್ಯ ಕೊಟ್ಟೆ ನಾವು ದನ ಸಾಕ್ತೀವಿ. ಹಾಲು, ಬೆಣ್ಣೆ ಮತ್ತು ಮೊಸರು ಸಮೇತ ಕೊಡ್ತೀವಿ. ಅಣ್ಣ ಹಾಲು ಬೆಣ್ಣೆ ಮೊಸರು ಕೊಡೋ ಯಾವ ಅಂದರೆ ಏನು ಯೂಸ್ ಅಣ್ಣ? ಎತ್ತಿ ಏನು ಯಾವ ಥರ ಬರುತ್ತೆ ಅಂತಂದರೆ, ಬಟ್ ಕಲರ್ ಬರ್ತವೆ, ಶೈನಿಂಗ್ ಬರ್ತವೆ, ಬಾಡಿ ಗ್ರೋತ್ ಆಗ್ತವೆ. ಆಮೇಲೆ ನಾವು ಕೊಡೋವಂಥ ತಿಂಡಿ ಗಟ್ಟಿ ಬರ್ತವೆ. ಗಟ್ಟಿ ಬರ್ತವೆ. ಹಾಂ. ಅಂದರೆ ಈಗ ಬೂಸ ಬರೀ ಅಂದರೆ ಈ ಥರ ಕೊಡೋದಕ್ಕಿಂತ ಬೂಸ ಏನೋ ನಾವು ಯಾವತ್ತೂ ನಾವು ಅಷ್ಟೊಂದೇನು ಬೂಸ ಕೊಡ್ಸಾಕಿಲ್ಲ. ಓಕೆ. ಜಾಸ್ತಿ ಸಿರಿಧಾನ್ಯ ಕೊಡ್ತೀವಿ. ನಾವು ಭೂಮಿ ಮೇಲೆ ಏನು ಬೆಳಿತೀವಿ ಅಷ್ಟು ಪದಾರ್ಥನೂ ಇದು ಸೇರಿಸಿದ್ದು. ಓಕೆ. ಅಂದರೆ ಯಾವ್ಯಾವ ಥರ ಕಾಳು ಕೊಡ್ತೀರಣ್ಣ? ಎಲ್ಲ ಹೆಸರು ಕಾಳು, ಉದ್ದಿನ ಕಾಳು, ಕಡಲೆಕಾಳು, ಹುಳ್ಳಿಕಾಳು, ಜೋಳ, ಆಮೇಲೆ ಗೋಧಿ, ರವೆ ಎಲ್ಲ ಪ್ರತಿಯೊಂದು ಕೊಡ್ತೀವಿ ನಾವು. ಓಕೆ. ಅವರೆಕಾಳು, ಅಲಸಂಡೆ ಕಾಳಿಂದ ಹಿಡಿದು ಎಲ್ಲ ಥರದ್ದು ಸೇರಿಸ್ಕೊಡ್ತೀವಿ ನಾವು. ಅಂದರೆ ಇದು ಜಾತ್ರೆ ಮುಗಿದ್ಮೇಲೆ ಕೊಡ್ತೀರಣ್ಣ? ಹಿಂಗೆ ಜಾತ್ರೆಯಲ್ಲಿ ಕೊಡ್ತೀರಾ? ವ್ಯಾಪಾರ ಬಂದರೆ ಕೊಡ್ತೀವಿ. ಓಕೆ. ಕೊಟ್ಟ ಮೇಲೆ ಮತ್ತೆ ತೆಗಿಬೇಕು ನೀವು? ತೆಗಿಬೇಕು. ಓಕೆ. ತೆಗೆದ್ರೆ ಆಮೇಲೆ ಸಣ್ಣ ಕರು ತೆಗಿತೀರಾ ಅಥವಾ ದೊಡ್ಡ ತೆಗಿತೀರಾ? ಓಕೆ. ಅಣ್ಣ ಇವತ್ತು ಹಳ್ಳಿಕಾರ್ ನಶಿಸಿ ಹೋಗ್ತೈತೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಹಳ್ಳಿಕಾರ್ ನಶಿಸಿ ಹೋಗ್ತೈತೆ, ಅದನ್ನು ನಾವು ಉಳಿಸ್ಬೇಕು ಅಂತ ಅನ್ಕೋತೀವಿ. ಹಾಂ. ಅಂದರೆ ಯಾವ ಥರ ಉಳಿಬೋದಣ್ಣ? ಏನು ಮಾಡಿದ್ರೆ ಉಳಿಬೋದು? ಏನು ಮಾಡಿದ್ರೆ ಉಳಿಬೋದು ಅನ್ನೋದಕ್ಕೆ ಈಗೆಲ್ಲ ಯೂತ್ ಹುಡುಗರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ನಾವು ಸಾಕಬೇಕು, ನಾವು ಬೆಳೆಸಬೇಕು. ಪ್ರೈಸ್ ಬಂದ್ಬಿಟ್ಟಿದೆ ಎಲ್ಲರಿಗೂ. ಪ್ರೈಸ್ ಹಿಂಗೆ ಮುಂದುವರ್ಕೊಂಡು ಹೋಗ್ತಾ ಇರಲಿ, ದಿನೇ ದಿನೇ ಬೆಳೀತಾ ಇರಲಿ ಅಂತ ಮೇಲೆ ಎಲ್ಲ ಕಾಣಿಸ್ತೀವಿ. ಓಕೆ. ನೀವು ಅಂದರೆ ಒಂದು ಜೊತೆ ಕರ ಕಟ್ಟಕ್ಕಾಗಿಲ್ಲ ಅಂದ್ರೆ ಒಂದು ಹಸು ಆದ್ರೆ ಕಟ್ಟಬೇಕು. ಹಳ್ಳಿಕಾರು ಅದ್ರ ಸ್ಪರ್ಶನೇ ಬೇರೆ, ಅದ್ರ ಗುಣನೇ ಬೇರೆ. ಓಕೆ. ಅದ್ರ ಹಾಲಿದೆಯಲ್ಲ, ಹಳ್ಳಿಕಾರಸು ಅಂತ ಕೇಳ್ತೀವಲ್ಲ, ಅದ್ರ ಹಾಲಿದೆಯಲ್ಲ, ಎಲ್ಲ ಕಾಯಿಲೆಗೆ ಅದು ಒಳ್ಳೆ ಮದ್ದು. ಓಕೆ. ಸರ್ವರೋಗಕ್ಕೂ ಇದು ಈ ನಾಟಿ ಹಸು ಹಾಲಿದೆಯಲ್ಲ, ಇದು ಮದ್ದು, ಒಳ್ಳೆ ಮದ್ದು. ಓಕೆ. ಅಣ್ಣ ಆ ಕಾಲದಲ್ಲಿ ನೀವು ಚಿಕ್ಕ ಹುಡುಗರಾಗಿದ್ದಾಗ ನೋಡೋ ಜಾತ್ರೆಗೂ ಇವತ್ತು ನೋಡೋ ಜಾತ್ರೆಗೆ ಏನಣ್ಣ ವ್ಯತ್ಯಾಸ? ಅವತ್ತಿನ ಜಾತ್ರೆನೇ ಬೇರೆ, ಇವತ್ತಿನ ಜಾತ್ರೆ ಬೇರೆ. ಇದೆಲ್ಲ ಶೋಕಿ. ಅವಾಗ ಕಷ್ಟ ಬಿದ್ದು ಭೂಮಿಗೆ ದುಡಿದು ದನ ಸಾಕಿ ಅವತ್ತಿನ ಕಷ್ಟ ಜೀವಿಗಳು, ಶ್ರಮ ಜೀವಿಗಳೇ ಬೇರೆ. ನಮ್ಮ ತಂದೆ ನಮ್ಮ ತಾತರ ಕಾಲದಲ್ಲಿ ಇದೆಲ್ಲ ಶೋಕಿಗೆ ಬಿದ್ದು ಎಲ್ಲ ಶೋಕಿ. ಅಂದರೆ ನೀವು ಹೇಳೋ ಪ್ರಕಾರ ಅವತ್ತಿನ ಕಾಲದಲ್ಲೆಲ್ಲ ವ್ಯವಸಾಯ ಮಾಡಿ ವ್ಯವಸಾಯಕ್ಕೋಸ್ಕರನೇ ಎತ್ತೈತಾ ಇದ್ರು. ಇವತ್ತಿನ ದಿನದಲ್ಲಿ ಗೌರವಕ್ಕೋಸ್ಕರ ದನ ತೆಗಿತಾರೆ. ಪ್ರತಿಷ್ಠೆ ಈಗೆಲ್ಲ ಪ್ರತಿಷ್ಠೆ ಕಾಪಾಡ್ಕೋಬೇಕು ಅನ್ನೋ ಒಂದು ಲೆಕ್ಕದಲ್ಲಿ ಜನಕ್ಕೆ ಈಗ ಅದೊಂದು ಕ್ರೇಜ್ ಆಗ್ಬಿಟ್ಟಿದೆ. ಅಣ್ಣ ನೀವು ಎತ್ತಗಿಬೇಕಾದ್ರೆ ಏನೇನು ನೋಡಿ ತೆಗಿತೀರಣ್ಣ ನೀವು? ಅಣ್ಣ ನಾವು ಎತ್ತಗಿಬೇಕಾದ್ರೆ ಫಸ್ಟ್ ಕಾಲ್ ಕಂಬ ನೋಡ್ತೀವಿ, ದಕ್ಷತೆ ನೋಡ್ತೀವಿ, ಮೂಳೆ ಚೆನ್ನಾಗಿ ಹುಟ್ಟಿದೆಯಾ, ಜಾತಿ, ಕೊಳ್ಳು, ಆಮೇಲೆ ಸುಳಿ ಭಾಗಗಳು ಎಲ್ಲ ಥರದಲ್ಲೂ ನೋಡ್ತೀವಿ ನಾವು. ಎಲ್ಲ ಥರದಲ್ಲೂ ನೋಡ್ತೀವಿ. ಯಾವುದೇ ದನ ತೆಗೆದ್ರೂ ಆ ದನಿನಲ್ಲಿ ರಾಜ್ ಕಳೆ ಕಾಣಬೇಕು. ಓಕೆ. ನೋಡ್ತಾನೆ ಮುಖದಲ್ಲಿ ವರ್ಚಸ್ಸಿರಬೇಕು, ಗೊತ್ತಾಗುತ್ತೆ. ಓಕೆ. ಅಣ್ಣ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳಿ. 988 988
0202 0202 559 559. ಓಕೆ ಅಣ್ಣ ಎತ್ತು ಬಂದರೆ ಎತ್ತು ಕೊಡ್ತೀರಾ? ಕೊಡ್ತೀವಿ. ಓಕೆ ಅಣ್ಣ.